ವಿವೇಕಾನಂದ ನಗರದ ಸುಮಾರು ಒಂದು 20 ಕುಟುಂಬಗಳು ವಾಸವಾಗ್ಯಾವ. ಒಂದು ಸುಮಾರು 2-3 ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಭಾಳ ಅಸ್ತವ್ಯಸ್ತ ಆದ ಕಾರಣ ದೂರದಿಂದ ಒಂದು 2 ಕಿಲೋಮೀಟರ್ಲಿಂದ ಸರ್ವಿಸ್ ವೈರನ್ನು ತೊಗೊಂಬಂದಿವಿ. ಅವು ಸುಮಾರು ವರ್ಷದಲ್ಲಿ 2 ಬಾರಿ ರಿಪೇರಿ ಬರ್ತಾವೆ. ಇದು ಮಾಡಿ ಬೇಸತ್ತರ ಜನ ಎಲ್ಲರೂ. ಮತ್ತು KBಗೆ ಹೋಗಿವಿ, ಎಲ್ಲ ಕಂಪ್ಲೇಂಟ್ ಕೊಟ್ಟಂಗೆ ಆಗ್ಯದ. DC ಆಫೀಸ್ಗೆ ಹೋಗಿದ್ವಿ, ಮತ್ತು ಯಾರು KB ಅವರು ನಮಗೆ ಸ್ಪಂದಿಸ್ತಾ ಇಲ್ಲ. ಸಮಸ್ಯೆ ಭಾಳ ದಿನ ಪೆಂಡಿಂಗ್ ಆದ. ಮತ್ತು ಓದು ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಹೋಗಿ ಅರ್ಜಿ ಕೊಟ್ಟಿವಿ, ಅದನ್ನು ಫಲಕಾರಿಯಾಗಿಲ್ಲ. ಈಗ ಭಾಳ ಸಮಸ್ಯೆ ಆಕತ್ತದ. ಅದಕ್ಕೋಸ್ಕರ ಕಂಬಗಳನ್ನು ಬಿದ್ದಾವ, ವೈರನ್ನು ಆಗ್ದಾವ. ಸ್ವಲ್ಪ TC ಪ್ರಾಬ್ಲಮ್ ಇಲ್ಲ, ಅದೊಂದು TC ಒಂದೂ ಆಗ್ತಾಯಿಲ್ಲ. ಅದು ಬೇಡ, ಪರ್ಯಾವಸ್ಥವಾಗಿ ಏನಾರು ಒಂದು ನಮಗೆ ಶಾಶ್ವತ ಪರಿಹಾರ ಕಂಡುಹಿಡಬೇಕು. LT ಲೈನ್ ಕೊಟ್ಟು ಇದು ಒಂದು ಸಮಸ್ಯೆ ಬಗೆಹರಿಸ್ಬೇಕಂತ. ಮೊನ್ನೆ ಒಂದು ಅವಘಡ ಸ್ಪಾರ್ಕ್ ಆಗಿ ಇಲ್ಲಿ ಸುಮಾರು ಜನ ಬೇಸತ್ತು ಅಂಜಿ ಹೊಡೆಯೋಗ್ಯಾರ. ಮತ್ತು ಇದು ಯಾವುದೇ ಅನಾಹುತಗಳಾಗಿಲ್ಲ, ಅದನ್ನು ತಪ್ಪಿಸ್ಬೇಕಾಗ್ಯದ. ಎಷ್ಟು ವೈರ್ಗಳು ಸುಟ್ಟಾವ ಅಂದಾಜು? ಸುಮಾರು ಒಂದು 10 ವೈರ್ ಸುಟ್ಟಾವ. ಅದರಲ್ಲಿ 3 ವೈರ್ ಈಗ ಚಾಲನೆಯಲ್ಲಿ ಅವ. ಆ 3 ವೈರ್ಲಿಂದ ಸುಮಾರು ಒಂದು 15 ಕುಟುಂಬಗಳು ಮನೆಗೆ ಲೈಟ್ ಕಾಣಕತ್ತಾರ. ಆ 3 ವೈರ್ ಸುಟ್ಟಿದ್ದು ಅಂದರೆ ಈಗ ಸುಮಾರು ಒಂದು 15 ದಿನಗಳಿಂದ ಕತ್ತಲಾಗಿ ಬಿಡ್ತಿತ್ತು. ಕತ್ತಲೆ ಅದಾವ್ರಿ. ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅದ ಒಂದು ಬೇಜವಾಬ್ದಾರಿ ದೂರ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ನಮ್ಗೆ ಇದೇನು ಪರಿಹಾರ ಕಂಡುಹಿಡಿಬೇಕು, ಒದಗಿಸ್ಕೊಡ್ಬೇಕು. ಸುಮಾರು ಒಂದು 10 ವರ್ಷ ಆಯ್ತು. ಯಾರು ಸತ್ತಿಲ್ಲ, ಸತ್ಕಾರ ಮಾಡ್ಬೇಕಂತ ಮಾಡ್ಯಾರ. ಮುಂದೆ ಅನುಮತಿಗಳು ತಪ್ಪಬೇಕಂದ್ರೆ ಬಂದು ಸರಿಯಾಗಿ ಮಾಡ್ತೀವಿ. ಯಾರು ನಿಮ್ದು ಏರಿಯಾ ಯಾವ್ದಾದ್ರಿ ಹೇಳ್ರಿ. ಸ್ವಾಮಿ ವಿವೇಕಾನಂದ ನಗರದಲ್ಲಿ ನಾವು ನಿವಾಸಿಯರಾಗಿರ್ತಕ್ಕಂಥ ನಮ್ಮಲ್ಲಿ 3 ಲೈನ್ದಲ್ಲಿ ಇಡೀ ಒಂದು 40 ಮನೆಗಳು ಕೂಡ ಏನಪ್ಪ ಅಂದರೆ ಆ ಕರೆಂಟಿನಲ್ಲಿ ಜೀವನ ಕಳೀತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಮ್ಮಲ್ಲಿ ಇದೆ. ಆ ಒಂದು ಸಮಸ್ಯೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಕೂಡ ಅಧಿಕಾರಿಗಳು ಕೂಡ ಅನೇಕ ಬಾರಿ ನಾವು ಮನವಿ ಕೊಟ್ಟರು ಕೂಡ ಆ ಮನವಿಗೆ ಕೂಡ ಸ್ಪಂದನೆ ನೀಡೋದಿಲ್ಲ. ರಾತ್ರಿ ತಿರುಗಾಡಬೇಕಾದ್ರೆ ಭಾಳಷ್ಟು ಭಯದಿಂದ ನಾವು ಸ್ವಾಮಿ ವಿವೇಕಾನಂದ ನಗರದಲ್ಲಿ ಕೂಡ ನಾವು TC ಕೊಡಿಸ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಜಾಗ ಕೂಡ ಒಂದು ಗುರುತಿಸಿದ್ವಿ. ಜಾಗದಲ್ಲಿ ಕೂಡ ಆದಂಥ ಆ ಜಾಗ ಕೂಡ KBಯವರು ಕೂಡ ಬಂದು ಪರಿಶೀಲನೆ ಮಾಡಿಕೊಂಡು ಹೋದರು. ಆ ಪರಿಶೀಲನೆ ಮಾಡಿಕೊಂಡು ಹೋದಂಥ ಅನೇಕ ಬಾರಿ ನಾವು KBಗೆ ಅಲೆದಾಡಿದರೂ ಕೂಡ ನಮ್ಮ ಒಂದು ಮನವಿಯನ್ನು ಕೂಡ ನಮಗೆ TC ಕೂಡ ಕೊಡಿಸ್ತಕ್ಕಂಥ ಒಂದು ಅವಕಾಶ ಕೂಡ ಸಿಗ್ತಾ ಇಲ್ಲ. ನಮ್ಮ ಜೀವನ ಏನಪ್ಪ ಅಂದರೆ ಕತ್ತಲಲ್ಲಿ ನಾವು ನಡೀತಾ ಇದೆ. ಆ ಕತ್ತಲನ್ನು ಬೆಳಕನ್ನಾಗಿ ಮಾಡ್ತಕ್ಕಂಥದ್ದನ್ನು ಅಧಿಕಾರಿಗಳು ಕೂಡ ಗಮನಕ್ಕೆ ಬರ್ತಾ ಇಲ್ಲ, ರಾಜಕೀಯ ವ್ಯಕ್ತಿಗಳಿಗೆ ಬರ್ತಾ ಇಲ್ಲ. ಈ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ನಾವು ಕಂಡುಕೊಳ್ಬೇಕಂತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಮಗಲ್ಲಿ ಕಾಡ್ತಾ ಇದೆ. ಈ ಸಮಸ್ಯೆಗೆ ಯಾರು ಸ್ಪಂದನೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಭಾವನೆ ಕೂಡ ನಾವು ವ್ಯಕ್ತಪಡಿಸ್ತಕ್ಕಂಥದ್ದು.